ಸಿಕ್ಕಿ ಮನದಿಂದ ಬಲ ಪಂಕ್ತಿ ಕೋಯಿತ ವೆಂಕಟೇಶನು ಕೋಯಿತ ವೆಂಕಟೇಶನು. ಬನ್ನಿ ಶಿಷ್ಯಂದಿರೆ, ಪುರಂದರ ಮಂಟಪದಲ್ಲಿ ಸ್ವಲ್ಪ ಹೊತ್ತು ಕುಳಿತುಕೊಂಡು ನಂತರ ತಿರುಮಲೇಶನ ದರ್ಶನಕ್ಕೆ ಸಾಗೋಣ. ಬನ್ನಿ ತಿರುಮಲೇಶನ ದರ್ಶನವನ್ನು ಮಾಡಿ. ಇಗೋ ನೋಡಿ, ಪ್ರತಿ ವರ್ಷ ನವರಾತ್ರಿಯಂದು ನಡೆಯುವ ಭೂಲೋಕದ ಮೇಲೆ ಅತ್ಯಂತ ವಿಜೃಂಭಣೆಯಿಂದ ನಡೆಯುವ ಆ 7 ಬೆಟ್ಟದೊಡೆಯನ ಬ್ರಹ್ಮರಥೋತ್ಸವ. ಇಂತಹ ಬ್ರಹ್ಮರಥೋತ್ಸವಕ್ಕೆ ದೇಶದ ನಾನಾ ಭಾಗಗಳಿಂದ ಭಗವದ್ ಭಕ್ತರು ತಮ್ಮ ತನು ಮನ ಧನಗಳನ್ನು ಅರ್ಪಿಸಿ ತಮ್ಮ ಸಂಗೀತ ಸೇವೆ, ಕೋಲಾಟ ಸೇವೆ, ನೃತ್ಯ ಸೇವೆಗಳನ್ನು ಭಗವಂತನಿಗೆ ಅರ್ಪಿಸಿ ತಾವು ಸಂತಸಗೊಂಡು ಭಗವಂತನನ್ನು ಸಂಪ್ರೀತಿಗೊಳಿಸುತ್ತಾರೆ. ಇಂತಹ ವೈಭವವನ್ನು ನಾವು ನೋಡದಿದ್ದರೆ ಕಣ್ಣಿದ್ದು ಕುರುಡರು, ಕಿವಿಯಿದ್ದು ಕಿವುಡರು, ಬುದ್ಧಿಗಿದ್ದು ಮತಿಹೀನರಾಗಬೇಕಾಯಿತು. ನೋಡಿ, ಕಣ್ತುಂಬಿಕೊಳ್ಳಿ. ಇಂತಹ ಭಗವದ್ ಭಕ್ತರನ್ನು ನೋಡುವುದೇ ನಮ್ಮದೊಂದು ಭಾಗ್ಯ ಎಂದು ನಾವು ತಿಳಿದುಕೊಳ್ಳಬೇಕು. ನಿನ್ನ ದರ್ಶನಕ್ಕೆ ಬಂದವನಲ್ಲವೋ ಪುಣ್ಯವಂತರ ದಿವ್ಯ ಚರಣ ನೋಡಲು ಬಂದೆ, ಮಹಾಪುಣ್ಯವಂತರ ದಿವ್ಯ ಚರಣ ನೋಡಲು ಬಂದೆ. ಬನ್ನಿ ಭಗವಂತನ ದರ್ಶನವನ್ನು ಮಾಡಿಕೊಂಡು ಬರೋಣ. ನಮಗೂ ಸ್ವಲ್ಪ ಶ್ರೀನಿವಾಸನ ದರ್ಶನವಾಗಬೇಕು. ನಮಗೂ ಕೂಡ ಕಾಲಾವಕಾಶವನ್ನು ಮಾಡಿಕೊಡಿ, ದಯಮಾಡಿ ಕಾಲಾವಕಾಶ ಮಾಡಿಕೊಡಿ. ಅಯ್ಯೋ ಶಿಷ್ಯಂದಿರೆ, ಇಲ್ಲಿನ ಭಕ್ತ ಸಮುದಾಯದ ಗದ್ದಲವನ್ನು ನೋಡಿದರೆ ನಮಗೆ ಇವತ್ತು ಭಗವಂತನ ದರ್ಶನ ಸಿಗುವುದು ಅಸಾಧ್ಯವೆಂದೇ ಎನಿಸುತ್ತಿದೆ. ಏನು ಮಾಡುವುದು? ನನ್ನ ಮನಸ್ಸಿಗೆ ತುಂಬಾ ನೋವಾಗುತ್ತಿದೆ. ಜಯ ಮಂಗಳಂ ನಿತ್ಯ ಶುಭ ಮಂಗಳಂ, ಜಯ ಮಂಗಳಂ ನಿತ್ಯ ಶುಭ ಮಂಗಳಂ. ಅಯ್ಯೋ ದೇವ, ನಿನ್ನನ್ನು ಮುದಲಿಸುವಂತಹ ಸ್ತುತಿ ಮಾಡಿಬಿಟ್ಟೇನಲ್ಲ, ನನ್ನನ್ನು ಕ್ಷಮಿಸು ದೇವ, ಕ್ಷಮಿಸು. ಗುರುಗಳೇ, ಈ ದಿನ ಗೋವಿಂದನ ದರ್ಶನವೂ ಆಗಲಿಲ್ಲ, ಭೋಜನವೂ ಇಲ್ಲ. ನೋಡೋಣ, ನಾಳೆ ವಿಜಯದಶಮಿ ಇದೆ. ಈ 7 ಬೆಟ್ಟಗಳ ಒಡೆಯನ ದರ್ಶನದಿಂದ ನಮಗೆ ವಿಜಯವಾಗುತ್ತದೆ ಅಂದುಕೊಳ್ಳೋಣ. ಶಿಷ್ಯಂದರೆ, ನಮ್ಮ ಹಲ್ಲಿನ ಕರ್ಮಗಳನ್ನು ಮುಗಿಸಿಕೊಂಡು ಬರೋಣ. ನಾರಾಯಣ, 7 ಲಕ್ಷ್ಮೀ ರಮಣ, 7 ಶ್ರೀಗಿರಿಯ ಒಡೆಯ ವೆಂಕಟೇಶ, ಪಾಸಿದ್ದ ಹಾಲನ್ನು ಕಾವಡೆ ಒಡಪಿಟ್ಟು ಲೇಸಾಗಿ ಬದಲು ಹೊಸ ಬೆಣ್ಣೆ ಕೊಡುವೆನು. ಶೇಷ ಶೈಲನೆ 7 ಸಮುದ್ರ ಮಥನವ ಮಾಡಲು ದೇಶ ಕೆಂಪಾಯಿತು ಏಳಯ್ಯ ಹರಿಯೇ. ಅರಳು ಮಲ್ಲಿಗೆ ಜಾತಿ ಪರಿಮಳದ ಪುಷ್ಪಗಳು ಸುರರು ತಂದಿದ್ದಾರೆ ಬಲು ಭಕ್ತಿಯಿಂದ. ಅರವಿಂದ ಲಾಭನೆ ಪಿಡಿದಾಗಿ ಕೋಳಿ ತುಂಬಿದೆಯಯ್ಯ ಹರಿಯೇ. ದಾಸರೆಲ್ಲರೂ ಬಂದು ಧೂಳಿ ದರ್ಶನವ ಮಾಡಿಕೊಂಡು ಲೇಸಾಗಿ ತಾಳದಂಗಡಿಯ ಪಿಡಿದು ಶ್ರೀಶನೆಲೆಯಾದಿ ಕೇಶವ ನಿಮ್ಮ ಪಾದವನ್ನು ಲೇಸಾಗಿ ಸ್ಮರಿಸಿ ಹೊಗಳುವರು ಏಳಯ್ಯ ಹರಿಯೇ. ಇಂದು ವಿಜಯದಶಮಿ. ಆಪತ್ ಬಾಂಧವನಾದ ಗೋವಿಂದನ ಬ್ರಹ್ಮ ರಥೋತ್ಸವಕ್ಕೆ ಲಕ್ಷಾಂತರ ಭಗವದ್ ಭಕ್ತರು ಸೇರಿದ್ದಾರೆ. ರಥವೂ ಸಾಗಿದೆ. ರಾಮರಾಮ, ನಮಗೆ ಮತ್ತು ಗುರುಗಳಿಗೆ, ಎಷ್ಟೋ ಭಗವದ್ ಭಕ್ತರಿಗೆ ನಿನ್ನೆಯೂ ಶ್ರೀನಿವಾಸನ ದರ್ಶನವಾಗಲಿಲ್ಲ, ಇವತ್ತೂ ದರ್ಶನವಾಗುತ್ತಿಲ್ಲ. ಗುರುಗಳೇ, ಈ ಹಾಳು ಹೊಟ್ಟೆಗೆ ಹಸಿವು ತಡೆಯುತ್ತಾರಲ್ಲ. ಭಗವತ್ ಭಕ್ತನಾದ ಲಕ್ಷ್ಮೀ ವಲ್ಲಭನ ಉತ್ಸವ ಮೂರ್ತಿಯನ್ನಾದರೂ ನೋಡಿ ತನುವನ ತುಂಬಿಕೊಂಡು ಧನ್ಯರಾಗಿ ಪಾಲನೆ ಮಾಡೋಣ. ಗುರುಗಳು ಜ್ಞಾನದಲ್ಲಿ ಲೀನರಾಗಿದ್ದಾರೆ. ತಮ್ಮ ಹೃದಯ ಸಿಂಹಾಸನದಲ್ಲಿ ಭಗವಂತನನ್ನು ಗಟ್ಟಿಯಾಗಿ ಕೂಡಿಸಿಕೊಂಡಿದ್ದಾರೆ. ನಮ್ಮ ಮಾತುಗಳು ಅವರಿಗೆ ಕೇಳುತ್ತಿಲ್ಲ. ಗುರುಗಳೇ, 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 ಹೇಳಿ, ಏನು ಸಮಾಚಾರ? ಬ್ರಹ್ಮರಥವು ಸಾಗುತ್ತಿದೆ ಗುರುಗಳೇ. ಏನು? ಬ್ರಹ್ಮರಥವು ಸಾಗಿದೆ? ಹಾಗಿದ್ದರೆ ತಡೆಯಿರಿ, ನಾನೊಂದು ಶ್ಲೋಕವನ್ನು ಬರೆದು ಕೊಡುವೆ. ಅದನ್ನು ಬ್ರಹ್ಮರಥದ ಬಳಿಗೆ ಹೋಗಿ ಹಾಕಿ ಬನ್ನಿ. ಆಗಲಿ ಗುರುಗಳೇ.
ಈಶ್ವರ ಮದಮತ್ತ ಸನ್ ಜಾನಿಶ್ರೋ ಮದಾಡ ಪರವಾದಿ ಭಯೇ ಪ್ರಾಪ್ತೆ ಮದಲೀನ ಪ್ರವಸ್ಥೆ. ಅಯ್ಯೋ ಇದೇನಾಯಿತು? ಆ ಸ್ವಾಮಿಯ ಬ್ರಹ್ಮರಥವು ನಿಂತಿದ್ದೇಕೆ? ಸರಾಗವಾಗಿ ಸಾಗುತ್ತಿದ್ದ ಬ್ರಹ್ಮರಥವು ನಿಂತಿದ್ದೇಕೆ? ಯಾರಾದರೂ ಏನಾದರೂ ಯಾವುದಾದರೂ ಹರಿಕೆ ಕಟ್ಟಿಕೊಂಡಿದ್ದು ಬಾಕಿ ಇದ್ದರೆ ಬೇಗನೆ ಬಂದು ಆ ಸ್ವಾಮಿಗೆ ಒಪ್ಪಿಸಿಬಿಡಿ. ನನ್ನ ದಾಸರು ನನ್ನ ಕಾಲನ್ನು ತಮ್ಮ ಭಕ್ತಿಯಿಂದ ಕಟ್ಟಿದ್ದಾರೆ. ಅವರನ್ನು ರಥದ ಬಳಿ ಕರೆತಂದರೆ ನಾನು ಬರುವೆ. ಏನು? ನನ್ನ ಸ್ವಾಮಿಯನ್ನು ಯಾವ ದಾಸರು ಎಲ್ಲಿ ಕಟ್ಟಿ ಹಾಕಿರುವರು? ತಮ್ಮ ಭಕ್ತಿಯಲ್ಲೇ. ಆ ದಾಸರನ್ನು ನಾನು ಎಲ್ಲೆಲ್ಲೂ ಹುಡುಕಲಿ? ದಾಸರೇ ದಾಸರೇ, ಇಲ್ಲಿಯೂ ಇಲ್ಲ ಅಲ್ಲಿಯೂ ಇಲ್ಲ, ಎಲ್ಲೆಲ್ಲೂ ಹುಡುಕಲಿ. ನೀವೇನಾದರೂ ಭಗವಂತನ ದರ್ಶನಕ್ಕೆ ಬಂದ ದಾಸರನ್ನು ನೋಡಿದ್ದೀರಾ? ಹೌದು ಸ್ವಾಮಿ, ನಮ್ಮ ಹತ್ತಿರವೇ ಇದ್ದಾರೆ. ನೀವು ಯಾರನ್ನು ಗೊತ್ತಾಗಲಿಲ್ಲವಲ್ಲ? ನಾನು ಮಹಂತ. ದಯವಿಟ್ಟು ನನಗೆ ದಾಸರ ದರ್ಶನವನ್ನು ಮಾಡಿ, ನಾನು ಅವರೊಟ್ಟಿಗೆ ಮಾತನಾಡಬೇಕಿದೆ. ಬನ್ನಿ ಪ್ರಭುಗಳೇ. ಗುರುಗಳೇ, ಗುರುಗಳೇ, ಮಹಾಂತರು ನಿಮ್ಮ ಭೇಟಿಗೆ ಬಂದಿದ್ದಾರೆ. ಪ್ರಣಾಮಗಳು ದಾಸರಿಗೆ. ನೀವು ನಿಮ್ಮ ಭಕ್ತಿಯಲ್ಲಿ ಆ ಶ್ರೀನಿವಾಸನನ್ನು ಕಟ್ಟಿ ಹಾಕಿದ್ದೀರಾ. ರಥವು ಮುಂದೆ ಸಾಗುತ್ತಿಲ್ಲ. ದಯಮಾಡಿ ಬನ್ನಿ ಗುರುಗಳೇ, ಬನ್ನಿ. ಈಗೋ ಬಂದೆ. ಜೋಳಿಗೆ ಅಂದಿತ್ತು